ಇನ್ನೇನು ಒಂದೇ ತಿಂಗಳಲ್ಲಿ ಮ್ಯಾರೇಜ್ ಸೀಸನ್ ಹತ್ರ ಬಂತು. ಬರೀ ಮ್ಯಾರೇಜ್ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಫಂಕ್ಷನ್ಸ್, ಟ್ರೆಡಿಷನಲ್ ವೇರ್ ಇರ್ಲಿ ಅಥವಾ ವೆಸ್ಟರ್ನ್ ವೇರ್ ಇರ್ಲಿ, ಹೊಸದಾಗಿರಿ ಅಂದ್ರೆ ಲೇಟೆಸ್ಟ್ ಕಲೆಕ್ಷನ್ ಬಂದಂತಹ ಡಿಸೈನ್ಸ್ ಗಳನ್ನ ನೋಡಿದ್ಮೇಲೆ ಹುಡುಗಿ ಮನ್ ಸುಮ್ನೆ ಇರುತ್ತಾ, ಇಲ್ಲ ನಾನು ಈ ತರ ಒಂದು ಡಿಸೈನರ್ ಡ್ರೆಸ್ ನ ಹೊಲಿಸ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಸೊ ಕೇವಲ ಮದ್ವೆ ಸೀಸನ್ ಅಲ್ದೇನೆ ಬೇರೆ ಎಲ್ಲಾ ರೀತಿಯ ಫಂಕ್ಷನ್ಸ್ಗೂ ಸಹ ನಿಮ್ಗೆ ಇಷ್ಟ ಆಗಿರುವಂತಹ ಲೇಟೆಸ್ಟ್ ಕಲೆಕ್ಷನ್ಸ್ ಯಾವ್ದೇ ಇದ್ರು ಆ ರೀತಿಯ ಡಿಸೈನರ್ ವಿಯರ್ ನ ನೀವು ಇಲ್ಲಿ ಸ್ಟಿಚ್ ಮಾಡಿಸ್ಕೋಬಹುದು. ಅಷ್ಟಕ್ಕೂ ನಾನು ಎಲ್ಲಿದ್ದೀನಿ ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತ ಗೊತ್ತು. ನಾನಿರೋದು ದೇವನಹಳ್ಳಿ ಮರಳು ಬಾಗಿಲಿದೆ. ಅಲ್ಲಿ ಬರುವಂತಹ ITI ಕಾಲೇಜ್ ಅಪೋಸಿಟ್ ಇರುವಂತಹ ಅರುಣಾ ಬೋಟಿಕ್ ಅಂದ್ರೆ ಅರುಣಾ ಡಿಸೈನರ್ ಶಾಪ್ ಅಲ್ಲಿ ಇರುವಂತದ್ದು. ಅಂಡ್ ಇಲ್ಲಿ ನಿಮ್ಗೆ ಲೇಟೆಸ್ಟ್ ಕಲೆಕ್ಷನ್ ಇರುವಂತಹ ಎಲ್ಲಾ ರೀತಿಯ ಡಿಸೈನರ್ ವಿಯರ್ಸ್ ನೀವು ಇಲ್ಲಿ ಸ್ಟಿಚ್ ಮಾಡಿಸ್ಕೋಬಹುದು. ಅಂಡ್ ಇಷ್ಟೇ ಮಾತಾಡ್ತಾ ಇದ್ರೆ ಇನ್ಫಾರ್ಮೇಶನ್ಸ್ ಯಾರು ಕೊಡ್ಬೇಕು? ಸೊ ಒಳಗಡೆ ಬನ್ನಿ, ಒಂದು ಶಾಪ್ ನ ಓನರ್ ತೆಗಿದ್ದಾರೆ, ಅವ್ರನ್ನ ಮಾತಾಡಿಸಿ ಶಾಪ್ ಬಗ್ಗೆ, ಡಿಸೈನ್ಸ್ ಗಳ ಬಗ್ಗೆ ಅಂಡ್ ಕಲೆಕ್ಷನ್ಸ್ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಬನ್ನಿ. ಹಾಯ್ ಆಂಟಿ, ನಮಸ್ತೆ. ಹೇಗಿದ್ದೀರಾ ಆಂಟಿ? ಚೆನ್ನಾಗಿದೆ, ಸೂಪರ್. ಹೌದಾ? ದೆನ್ ಇವಾಗ ನಾವು ನಿಮ್ ಶಾಪ್ ಬಂದಿದ್ವಿ. ಅಂಡ್ ಈ ಶಾಪ್ ಬಗ್ಗೆ ನಮ್ಗೆ ವೀಕ್ಷಕರ ಬಗ್ಗೆ ಅಂದ್ರೆ ಎಲ್ಲರೂ ಹೇಳಿದನ್ ಕೇಳಿದೀವಿ, ಜೊತೆಗೆ ನನಗೂ ಸ್ವಂತ ಎಕ್ಸ್ಪೀರಿಯನ್ಸ್ ಇದೆ ಈ ಶಾಪ್ ಬಗ್ಗೆ. ಸೊ ಶಾಪ್ ಲೊಕೇಶನ್ ಎಲ್ಲಿ ಬರುತ್ತೆ ಆಂಟಿ? ಫಸ್ಟ್ ವೀಕ್ಷಕರು ತಿಳಿಸ್ಬಿಡಿ. ದೇವನಹಳ್ಳಿ ಪರ್ವತ್ಪುರ ರೋಡ್, ITI ಕಾಲೇಜು ಎದುರುಗಡೆ. ITI ಎದುರುಗಡೆ ಪರ್ವತ್ಪುರ ರೋಡ್ ಅಂದ್ರೆ ಇವಾಗ ಗೊತ್ತಾಗುತ್ತೆ. ಅಂಡ್ ಮರಳು ಬಾಗಿಲು ರೋಡ್ ಅಂದ್ರೂ ಬೇಗ ಗೊತ್ತಾಗುತ್ತೆ. ಇಲ್ಲೇ ಡಾಕ್ಟರ್ ಶಾಪ್ ಇದೆ. ಇವಾಗ ಒಂದು ಹೊಸ ಶೋರೂಮ್ ಆಗಿದೆ ಪಕ್ಕದಲ್ಲಿ. ರೇಷ್ಮೆ ಸೀರೆಗೆ ಫುಲ್ ಇವಾಗ ಅಲ್ಲಿ 1000 ಇಂದ 2 lakhs ವರೆಗೆ ಇದೆ ಸೀರೆಗಳು. ಮದುವೆ ಸೀರೆ ಇವಾಗ ಇಲ್ಲೇ ತಗೋಬಹುದು, ಸುತ್ತಮುತ್ತ ಇರೋರು. ಚೆನ್ನಾಗಿ ಆಗಿದೆ. ಆಂಟಿ, ಇವಾಗ ಶಾಪ್ ಲೊಕೇಶನ್ ಹೇಳಿದ್ರಿ. ಸೊ ನಿಮ್ಗೆ ಈ ಒಂದು ಇಂಡಸ್ಟ್ರಿ ಅಂದ್ರೆ ಡಿಸೈನಿಂಗ್ ಇಂಡಸ್ಟ್ರಿ, ಸ್ಟಿಚಿಂಗ್ ಇಂಡಸ್ಟ್ರಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? ನನಗೆ ಒಂದು 30 years ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ನೋಡ್ರಲ್ಲ ಆಂಟಿಗೆ 30 years ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಇವಾಗ ನಿಮ್ ತೋರಿಸುವಂತ ಡಿಸೈನ್ಸ್ ಆಂಟಿ ಇವಾಗ ಯಾವ ಡಿಸೈನ್ಸ್ ನ ತೋರಿಸ್ತಾ ಇದ್ದಾರೆ? ಇವಾಗ ಮದುವೆವರೆಗೆ ರೆಡಿ ಆಗ್ತಾ ಇದೆ, ಸ್ವಲ್ಪ ರೆಡಿ ಆಗಿದೆ. ಇದೆ ನೋಡ್ರಿ, ಬರೀ ಥ್ರೆಡ್, ಓನ್ಲಿ ಥ್ರೆಡ್ ಅಷ್ಟೇ. ಓನ್ಲಿ ಥ್ರೆಡ್ ನಾಟಲ್ಲಿ ಮೈಸೂರು ಸಿಲ್ಕಿಗೆ, ಕ್ರೇಪ್ಗೆ ಹ್ಯಾಂಡ್ ವರ್ಕ್ ಅಲ್ವಾ ಆಂಟಿ? ಪ್ರತಿಯೊಂದು ಡಿಸೈನ್ಸ್ ಹ್ಯಾಂಡ್ ವರ್ಕ್. ಅಂಡ್ ನೀವು ನೋಡ್ತಾ ಇರ್ಬೋದು ಈ ಥ್ರೆಡ್ ವರ್ಕ್. ಬಾರ್ಡರ್ಗೆ ಡಿಸ್ಟರ್ಬ್ ಆಗಿಲ್ಲ. ಈ ಬಾರ್ಡರ್ ಬೆಲೆ ಮತ್ತೆ ಬಾರ್ಡರ್ ವಾಪಸ್ ಕೊಟ್ರೆ ಕೂಡ ದುಡ್ಡು ಕೊಡ್ತಾರೆ ಕ್ರೇಪ್ ಅವರು, ಮೈಸೂರು ಸಿಲ್ಕ್ ಅವರು. ಅದಕ್ಕೆ ಬಾರ್ಡರ್ಗೆ ಡಿಸ್ಟರ್ಬ್ ಮಾಡಿಲ್ಲ ನಾವು. ಬರೀ ಇದಕ್ಕೆ ಮಾತ್ರ ನೆಕ್ ವರ್ಕ್ ಮಾಡ್ಕೊಂಡ್ ಬಂದಿವಿ. ಇದು ನೋಡಿ ಥ್ರೆಡ್, ಇದು ನಾಟ್ ವರ್ಕ್ ಅಂತಾರಲ್ವಾ? ನಾಟ್ ವರ್ಕ್. ಅಂಡ್ ಇದು ಲೈನಿಂಗ್ ಮಾಡಿರೋದಲ್ವಾ ನಾಟ್ ವರ್ಕ್. ಓಕೆ, ಸೊ ನೋಡ್ತಾ ಬಾರ್ಡರ್ಗೂ ಡಿಸ್ಟರ್ಬ್ ಮಾಡಿಲ್ಲ ನೋಡ್ರಿ. ಅಂಡ್ ಬಾರ್ಡರ್ ಗೆ ಅವ್ರೇನು ಡಿಸ್ಟರ್ಬ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮೈಸೂರು ಸಿಲ್ಕ್ ಬ್ಲೌಸ್. ಇದು ಮೈಸೂರು KMS. ಅಂಡ್ ಇದ್ರದ್ದು ಹಿಂದ್ಗಡೆ ಈ ಡಿಸೈನ್ಸ್ ಅಷ್ಟೇ ತುಂಬಾ ನೀಟ್ ಆಗಿ ಬಂದಿದೆ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಇದನ್ನ ಮುಹೂರ್ತಕ್ಕೂ ಮಾಡ್ತೀವಿ, ಇದಕ್ಕೆ ಮೈಸೂರು ಸಿಲ್ಕ್ ಮಾಡ್ತೀವಿ. ಓಕೆ, ಚೆನ್ನಾಗ್ ಬರುತ್ತೆ ಅಂತ. ನೆಕ್ಸ್ಟ್ ಯಾವ ತೋರಿಸ್ತಾ ಇದ್ದೀರಾ? ಇದು ಇನ್ನ ರೆಡಿ ಆಗ್ತಾ ಇದೆ. ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಯಾವ ತರ ಡಿಸೈನ್ ಅಂತ ಕರೀತಾರೆ ಆಂಟಿ? ಇದ ಕಟ್ ವರ್ಕ್. ಈಗ ಶೇಪ್ ಇವಾಗ ರನ್ನಿಂಗ್ ಅಲ್ಲಿ ಇದೆ. ಕಟ್ ವರ್ಕ್ ಈಗ ಬ್ಯಾಕ್ಗೂ ಚೆನ್ನಾಗಿ ಕುತ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇನ್ನು ರೆಡಿ ಆಗ್ತಾ ಇದೆ ಈಗ ಹ್ಯಾಂಡ್ಸ್ ಗೆ. ಓಕೆ, ಬ್ಲೌಸ್ ಹ್ಯಾಂಡ್ಸ್ ಏನ್ ಬರುತ್ತಲ್ವಾ ಅದಕ್ಕೆ. ಇದೆಲ್ಲ ನಾಳೆಂದು ಡೆಲಿವರಿ ಡೇಟ್. ಈಗ ಇದೊಂದು ನೋಡಿ, ಇದು ಯಾವ ತರ ಡಿಸೈನ್ಸ್ ಅಂತ ಕರೀತಾರೆ ಇದನ್ನ? ಬರೀ ಜರ್ದೋಶಿ ವರ್ಕ್ ಅಂತ. ಜರ್ದೋಶಿ ಸ್ವಲ್ಪ ಕಾಂಬಿನೇಷನ್ ಇಲ್ಲೂ ಅಲ್ಲ, ಈ ಜರಿನೇ ಹೈಲೈಟ್ ಮಾಡ್ಕೊಂಡಿರೋದು. ಈ ಸ್ಪ್ರಿಂಗ್ ಕೂಡ ಸ್ವಲ್ಪ ಕಾಸ್ಟ್ಲಿ. ಇದು ಸ್ಪ್ರಿಂಗ್ ಇಂದ ಮಾಡಿದ್ರೆ. ಸ್ಪ್ರಿಂಗ್, ಜರ್ದೋಶಿ, ನಾಟ್ ವರ್ಕ್, ಮಧ್ಯ ನಾಟ್. ನೋಡಿ ಕಲರ್ ಕಾಂಬಿನೇಷನ್ಸ್ ನೋಡ್ತಿರ್ಬೋದು. ನೀವು ಇಲ್ಲಿ ಆಂಟಿ ಕಡೆ ಬಂದ್ರಿ ಅಂತಂದ್ರೆ ಎಲ್ಲಾ ಕಸ್ಟಮರ್ಸ್ ಹೇಳ್ತಾ ಇದ್ರು, ನಿಮ್ಗೆ ಅವರೇ ಸಜೆಸ್ಟ್ ಮಾಡ್ತಾರೆ ಯಾವ ತರ ಡಿಸೈನ್ಸ್ ಮಾಡ್ಸ್ಕೊಂಡ್ರೆ ಯಾವ ತರ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ಕಾಂಬಿನೇಷನ್ ಇದೆಯಲ್ಲ ಹೈಲೈಟ್ ಬಂತು. ಇದಕ್ಕೆ ಕಾಂಬಿನೇಷನ್ ಇಲ್ವಲ್ಲ, ಜರಿಯಲ್ಲೇ ಹೈಲೈಟ್ ಮಾಡಿರೋದು. ಸ್ಲೀವ್ಸ್ ಗೂ ವರ್ಕ್ ಅದೇ ರೀತಿ ಬಂದಿರೋದು. ಇದು ರಿಸೆಪ್ಷನ್ ವರ್ಕ್ ನಡೀತಾ ಇದೆ. ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಿದೆ ಅಂತ. ಈಗ ಇದು ಪಲ್ಲು. ಪಲ್ಲುಗೂ ವರ್ಕ್ ಮಾಡಿರೋದು, ಸೀರೆಗೆ ಪಲ್ಲುಗೂ ವರ್ಕ್ ಮಾಡಿ. ಇನ್ನ ನೇಮ್ಸ್ ಎಲ್ಲ ಹಾಕ್ತಿವಿ, ಕೇಳಿದ್ರೆ ನೇಮ್ಸ್ ಹಾಕೊಡ್ತೀವಿ. ನೇಮ್ಸ್ ಹಾಕೊಡ್ತೀವಿ. ಟ್ಯಾಗುಗೂ ಬಂದಿದೆ, ಇದಕ್ಕೆ ಟ್ಯಾಗುಗೂ ನೇಮ್ಸ್ ಇದೆ. ಇದು ಬ್ಲೌಸ್ ಆಂಟಿ? ಇದು ಈ ಸೀರೆದು ಈ ಬ್ಲೌಸ್. ಈಗ ಒಂದು ಮಣಿ ಇಲ್ಲ, ಒಂದ್ ಸ್ಪ್ರಿಂಗು ಇಲ್ಲ,
ಇದು ಒಂದು 20 years ಗ್ಯಾರಂಟಿ. ದೂರದಿಂದ ಸ್ಟೋನ್ ವರ್ಕ್ ಅಂತ ಅನ್ಸುತ್ತೆ ಇದು, ಬಟ್ ಸ್ಟೋನ್ ವರ್ಕ್ ಅಲ್ಲ. ಸ್ಟೋನ್ ವರ್ಕ್ ಅಲ್ಲ, ಬರೀ ಸ್ಟೋನ್ ವರ್ಕ್ ಇದು ಸ್ಟೋನ್ ತರ ಕಾಣಿಸುತ್ತೆ, ಬಟ್ ಸ್ಟೋನ್ ಅಲ್ಲ ಇದು. ಓಕೆ, ದೆನ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಇದಂತೂ ಡಿಸೈನ್ಸ್. ಅಂಡ್ ಕಸ್ಟಮೈಸೇಷನ್ ಇವಾಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರೋದು ನೇಮ್ ಹಾಕ್ಸೋ ತರದ್ದು, ಅದನ್ನು ಅವೈಲೇಬಲ್ ಇದೆ, ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಎಷ್ಟು ಸೆನ್ಸಿಟಿವ್ ಡಿಸೈನ್, ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಇವೆಲ್ಲ ಹ್ಯಾಂಡ್ ವರ್ಕ್ ಅಲ್ವಾ ಆಂಟಿ? ಪ್ರತಿಯೊಂದು ಹ್ಯಾಂಡ್ ವರ್ಕ್ ಇದೆ. ಹ್ಯಾಂಡ್ ವರ್ಕ್ ಈ ಫುಲ್ ಪ್ಲೇನ್ ಬ್ಲೌಸ್ ಮೇಲೆ ಎಷ್ಟು ವರ್ಕ್ ಮಾಡಿರುವಂತ. ಈಗ ಇದು ಬ್ಯಾಕ್ ಬ್ಯಾಕ್ ಓಕೆ, ಪೂರಾ ಫುಲ್ ವರ್ಕ್. ಅಂಡ್ ಈ ತರದ್ದು ವರ್ಕ್ ಏನ್ ಅನ್ಸುತ್ತೆ, ವರ್ಕ್ ತುಂಬಾ ದಿನ ಇಟ್ಟರು ಹಾಳಾಗಲ್ವಾ? ಆಗಲ್ಲ. ನಾನೇ 20 years ಗ್ಯಾರಂಟಿ ಕೊಡ್ತೀನಿ. 20 years ಗ್ಯಾರಂಟಿ ಕೊಡ್ತೀನಿ. ಬ್ಲೌಸ್ ಹಾಳಾದ್ರೂ ಕೂಡ ಇದನ್ನ ತೆಗೆದ್ಬಿಟ್ಟು ಮತ್ತೆ ಬೇರೆದಕ್ಕೆ ಹಾಕೊಡ್ತೀವಿ. ಎಲ್ಲ ಸ್ವಲ್ಪ ಜನಕ್ಕೆ ಬ್ಲೌಸ್ ದಪ್ಪ ಆಗ್ಬಿಟ್ಟಿರ್ತಾರೆ, ಇಲ್ಲಿ ಹಾರ್ಮರ್ ಹತ್ರ ಎಲ್ಲ ಹಾಳಾಗ್ಬಿಟ್ಟಿರ್ತದ, ಅದನ್ನ ಮತ್ತೆ ರಿಮೂವ್ ಮಾಡ್ಬಿಟ್ಟು ಬೇರೆ ಮತ್ತೆ ಅವ್ರಿಗೆ ಲೈಫ್ ಇರುತ್ತೆ. ಅದೆಲ್ಲ ಬಾಡಿನ ಚೇಂಜಸ್ ಆಗ್ಬಿಟ್ಟಿರ್ತದಲ್ಲ ಮದುವೆಗೂ ಆಮೇಲೆ. ಇದು ಸಿಂಪಲ್ ಆಗಿ ಆಗ ಸಿಂಪಲ್. ಇದು ನಾಟ್ ವರ್ಕ್ ನಾವು 90% ಥ್ರೆಡ್ ನಾಟೆ ಮಾಡೋದು, ನಮ್ಮ ಅಂಗಡಿ ಅದೇ ಫೇಮಸ್. ಅಂಡ್ ಇದು ಕಲರ್ ಎಲ್ಲ ಶೇಡ್ ಆಗಲ್ವಲ್ಲ? ಆಗಲ್ಲ, ಥ್ರೆಡ್ ಅಲ್ಲಿ ಫುಲ್ ಕಲರ್ಸ್ ಇದಾಗ. ಮಣಿನೂ ನಾವು 2 ತರ. ಅಂಡ್ ನಿಮ್ಗೆ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ನಿಮ್ಗೆ ಅದು ಜಸ್ಟಿಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಂಡ್ ಅಷ್ಟು ಇಷ್ಟ ಆಗುತ್ತೋ ಇಲ್ವೋ, ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ಇಲ್ಲಿ ನೀವು ಬಂದ್ರೆ ಅಥವಾ ನಿಮ್ದೇ ಡಿಸೈನ್ಸ್ ಏನಾದ್ರು ತಗೊಂಡ್ಬಂದ್ರೆ ಆಂಟಿ ಸಜೆಸ್ಟ್ ಮಾಡ್ತಾರೆ. ನೀವು ರಿಯಲ್ ಆಗಿ ಬಂದು ಇಲ್ಲಿ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ, ಅಷ್ಟು ಕಲೆಕ್ಷನ್ಸ್, ಅಷ್ಟು ಡಿಸೈನ್ಸ್, ಅಷ್ಟು ವೆರೈಟೀಸ್ ಅವ್ರ ಹತ್ರ ಅವೈಲೇಬಲ್ ಇರುವಂತದ್ದು. ಅಂಡ್ 30 years ಎಕ್ಸ್ಪೀರಿಯನ್ಸ್ ಇದೆ, ಜೊತೆಗೆ ಇಲ್ಲಿ ವರ್ಕ್ ಆಗಿದೆಯಲ್ಲ, ಇದು ನಿಮ್ಗೆ ದೂರದ ಸ್ಟೋನ್ ಅಂತ ಅನ್ಸುತ್ತೆ, ಬಟ್ ತುಂಬಾ ಡೀಟೇಲಿಂಗ್, ತುಂಬಾ ಸೆನ್ಸಿಟಿವ್ ಡಿಸೈನ್ಸ್ ನ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಸಾರಿ ಕುಚ್ಚು ತುಂಬಾ ನಡೀತಾ ಇರುತ್ತೆ. ಇವಾಗ ಸದ್ಯಕ್ಕೆ ಇಲ್ಲಿ 2 ಇದೆ, ತೋರಿಸ್ತೀನಿ. ಇನ್ನ ಎಲ್ಲ ಕುಚ್ಚುಗಳು ನೀವಂದ್ರೆ ಜಾಸ್ತಿ ಜನ ಬ್ಲೌಸ್ ಡಿಸೈನ್ ಜೊತೆಗೆ ಸಾರಿ ಕುಚ್ಚು ಕೇಳ್ತಾ ಇರ್ತೀರಾ, ಅದು ಸಹ ಮಾಡ್ಕೊಡ್ತಾರೆ. ಅಂಡ್ ಸಾರಿ ಕುಚ್ಚು ನೋಡ್ತಾ ಇರ್ಬೋದು ಆಂಟಿ. ಇದೆಲ್ಲ ಯಾವ ಡಿಸೈನ್ಸ್ ಅಂತ ಕರೀತಾರೆ ಸಾರಿ ಕುಚ್ಚುಗಳನ್ನ? ಕ್ರೋಶದಲ್ಲಿ. ಓಕೆ, ಕ್ಯಾಟ್ಲಾಗ್ಸ್ ಇದೆ, ಕ್ಯಾಟ್ಲಾಗ್ ಇದೆ, ಆಲ್ಬಮ್ ಇದೆ. ಓಕೆ, ಮಿನಿಮಮ್ 300 ಇಂದ ಸ್ಟಾರ್ಟ್ ಆಗಿ 5000 ವರೆಗೂ ಇದೆ ಇದರಲ್ಲಿ. 300 ಇಂದ 5000 ವರೆಗೂ ಇದೆ. ಓಕೆ, ತುಂಬಾ ಇನ್ನ ಎಲ್ಲ ಪ್ಯಾಕಿಂಗ್ ಆಗಿರುತ್ತಲ್ಲ. ಕಲರ್ಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಇದು ಥ್ರೆಡ್ ಸೇಮ್ ನೋಡಿ. ಅಂಡ್ ಆ ಫಿನಿಶಿಂಗ್ ಆಯ್ತು, ಅಂಡ್ ಆ ಸೆನ್ಸಿಟಿವ್ ವರ್ಕ್ ಇರುತ್ತೆ, ಅದು ನಿಮ್ಗೆ ಇಲ್ಲಿ ಟಚ್ ಮಾಡಿದಾಗ ಅಂಡ್ ಫೀಲ್ ಆಗುತ್ತೆ ಅದು ನಿಮ್ಗೆ ಎಷ್ಟು ಸೆನ್ಸಿಟಿವ್ ಡಿಸೈನ್ಸ್ ಅದೆಲ್ಲ ಅಂತ. ನೀವು ಅದೆಲ್ಲೋ ಹಾಳು ಮಾಡ್ದೇನೆ ಅಷ್ಟು ಚೆನ್ನಾಗಿ, ಅಷ್ಟು ಫಿನಿಶಿಂಗ್ ಆಗಿ ಬಾಳ್ಕೆ ಬರ್ತಾರೆ ಡಿಸೈನ್ಸ್ ನ, ಕ್ವಾಲಿಟಿ ವರ್ಕ್ ನ ಕೊಡ್ತಾ ಇರುವಂತದ್ದು. ಇದು ಓಲ್ಡ್ ಸ್ಯಾರಿನೇ, ಅವರು ಅದಕ್ಕೆ ಮ್ಯಾಚ್ ಮಾಡಿ ಮಿಷಿನ್ ವರ್ಕ್ ಅಲ್ಲಿ ಸಿಂಪಲ್ ಆಗಿ. ಮಿಷಿನ್ ವರ್ಕ್ ಇದೆಲ್ಲ ಮಿಷಿನ್ ವರ್ಕ್ ಸಿಂಪಲ್ ನೋಡ್ತಾ ಇರ್ಬೋದು. ಮಿಷಿನ್ ವರ್ಕ್ ಸಿಂಪಲ್ ಆಗ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಸಹ ಇದೆ, ತುಂಬಾ ಗ್ರ್ಯಾಂಡ್ ಆಗ್ಬೇಕು ಅಂದ್ರೆ ಗ್ರ್ಯಾಂಡ್ ಆಗಿ. ಸಾರಿ ಓಲ್ಡ್ ಸಾರಿ ಇದು, ಓಲ್ಡ್ ಸಾರಿ ಇದು. ಓಲ್ಡ್ ಸಾರಿಗೆ ನಾವು ಕ್ಲಾತ್ ತಂದು ಸ್ಟಿಚ್ ಮಾಡಿರೋದು. ಓಕೆ, ಇದೂನು ಅಷ್ಟೇ. ಈಗ ಇದೆಲ್ಲ ಹ್ಯಾಂಡ್ ವರ್ಕ್, ಮಷಿನ್ ವರ್ಕ್? ಇದು ಹ್ಯಾಂಡ್ ವರ್ಕ್. ಇದು ಹ್ಯಾಂಡ್ ವರ್ಕ್ ಸಿಂಪಲ್. ನಿಮ್ ಹತ್ರ ಪ್ಲೇನ್ ಬ್ಲೌಸ್ ಇತ್ತು, ಅದನ್ನ ಹೇಗ್ ಡಿಸೈನ್ ಮಾಡಿಸ್ಬೇಕು ಅನ್ನೋದಿತ್ತು ಅಂತಂದ್ರೆ ಈ ರೀತಿ ಡಿಸೈನ್ಸ್ ಹಾಕಿದಾಗ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸಿಂಪಲ್ ಆಗಿ. ಇದು ಕೂಡ ಇದು ಫ್ಯಾನ್ಸಿ ಸಾರಿ. ಫ್ಯಾನ್ಸಿ ಸಾರಿಗೆ ಸಾರಿ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ, ಅದಕ್ಕೆ ಸಿಂಪಲ್ ಮಿಷನ್ ವರ್ಕ್. ಸಿಂಪಲ್ ಮಿಷನ್ ವರ್ಕ್. ಸಾರಿ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಫ್ಯಾನ್ಸಿ ಸಾರಿ ಬೇರೆ ಕಡೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸ್ಟಿಚಿಂಗ್ ಪ್ರಾಬ್ಲಮ್ ಆಗುತ್ತೆ, ಬಟ್ ಡಿಸೈನ್ಸ್ ನಿಮ್ಗೆ ಎಲ್ಲೂ ಸ್ಟಿಚಿಂಗ್ ಪ್ರಾಬ್ಲಮ್ ಆಗಿಲ್ಲ. ಸೊ ನೆಕ್ಸ್ಟ್ ಯಾವ್ದು? ಇದು ನೋಡಿ, ಸಿಂಪಲ್ ಆಗಿ, ಸಿಂಪಲ್ ವರ್ಕ್. ಓಕೆ, ಸಿಂಪಲ್ ಹ್ಯಾಂಡ್ ವರ್ಕ್, ಸಿಂಪಲ್ ನಾಟ್ ವರ್ಕ್ ಬಂದಿದೆ, ಜೊತೆಗೆ ಇದು ಪೈಪಿಂಗ್ ತರ ಬಂದಿದೆ, ಏನೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಆಗಿ, ಯಾಕಂದ್ರೆ ಯಾವಾಗ್ಲೂ ಗ್ರ್ಯಾಂಡ್ ಯಾವಾಗ್ಲೂ ಉಟ್ಕೊಂಡು ಹೋಗಕ್ ಆಗಲ್ಲ, ಎಲ್ಲಾ ಕಡೆ ಉಟ್ಕೊಂಡು ಹೋಗಕ್ ಆಗಲ್ಲ. ಇದೆಲ್ಲ ನೀವೇ ಮಾಡಿದ ಆಂಟಿ? ಹ್ಯಾಂಡ್ ವರ್ಕ್, ಎಲ್ಲ ಹ್ಯಾಂಡ್ ವರ್ಕ್. ಇಲ್ಲಿ ನೋಡಿ, ಇದು ಕ್ರೇಪ್ಗೆ ಮೈಸೂರ್ ಸಿಲ್ಕ್. ಇದು ಮೈಸೂರ್ ಸಿಲ್ಕ್. ಮೈಸೂರ್ ಸಿಲ್ಕ್ ಇದೆ, ಸಿಂಪಲ್ ಆಗಿ ಮಾಡಿರೋದು. ಯಾಕಂದ್ರೆ ಸೀರೆನೆ ಅದು ಚೆನ್ನಾಗಿರುತ್ತಲ್ಲ, ಜಾಸ್ತಿ ಹೆವಿ ಬೇಕಾಗಲ್ಲ. ಅಂಡ್ ಈ ತರ ಕಲರ್ಸ್ ತುಂಬಾ ಟ್ರೆಡಿಷನಲ್ ಕಲರ್ ಇದು. ಅದ್ರ ಜೊತೆ ನೀವು ಕಲರ್ ಕಾಂಬಿನೇಷನ್ ಏನ್ ಮಾಡಿದಿರಲ್ಲ, ಪರ್ಪಲ್ ಅಂಡ್ ಗ್ರೀನ್, ಅದು ಇನ್ನೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್. ಸೀರೆ ಈ ಕಲರ್, ಓಕೆ, ಬ್ಲೌಸ್ ಇದು ಅದಕ್ಕೆ. ಇದು ಸ್ವಲ್ಪ ಹೆವಿ ವರ್ಕ್. ಓಕೆ, ಹೆವಿ ವರ್ಕ್. ಅಂಡ್ ಜನವರಿ 26 ಬರ್ತಾ ಇದ್ದಂಗೆ ನೆನಪಾಗ್ಬಿಡ್ತು, ಫುಲ್ ರಿಪಬ್ಲಿಕ್ ಡೇ ಥೀಮ್ ಅಲ್ಲಿ ಆಗಿದೆ ಇದೊಂದು. ಅಮ್ಮದಿದು ಸ್ವಲ್ಪ ಗ್ರ್ಯಾಂಡ್ ಆಗಿ ಅಷ್ಟೇ, ಜಾಸ್ತಿ ಗ್ರ್ಯಾಂಡ್ ಬೇಡ, ಸ್ವಲ್ಪ ಮಾಡಿ ಅಂತ. ಅಂಡ್ ನೋಡ್ತಾ ಇರ್ಬೋದು, ನಿಮ್ಗೆ ಏನಾದ್ರು ಥೀಮ್ ಇತ್ತು ಅಥವಾ ಅಂದ್ರೆ ಈ ತರ ಥೀಮ್ ಅಲ್ಲೂ ಕಲರ್ ಕಾಂಬಿನೇಷನ್ ಮಾಡ್ಕೊಡ್ತೀರಲ್ವಾ ಆಂಟಿ? ಸ್ವಲ್ಪ ಗ್ರ್ಯಾಂಡ್ ಆಗಿ ಅಷ್ಟೇ, ಜಾಸ್ತಿ ಗ್ರ್ಯಾಂಡ್. ಕೇಸರಿ, ಬಿಳಿ, ಹಸಿರು ನೋಡ್ತಾ ಇದ್ರೆ ಇಂಡಿಯನ್ ಫ್ಲಾಗ್ ನೆನಪಾಗುತ್ತೆ. ಇದು ಅಷ್ಟೇ ನೋಡಿ, ಸೀರೆಗೆ ಓಲ್ಡ್ ಸೀರೆಗೆ ಬ್ಲೌಸ್, ಹಳೆ ರೇಷ್ಮೆ ಸೀರೆ ಪೀಸ್ ತರಿಸಿ ನಾವೇ ಸ್ಟಿಚ್ ಮಾಡಿರೋದು. ಓಕೆ, ಇದನ್ನು ಅಷ್ಟೇ, ಅವ್ರ ಅಮ್ಮಗೆ ಜಾಸ್ತಿ ಹೆವಿ ಬೇಡ ಅಂತ ಇದಾರೆ, ಸಿಂಪಲ್ ಆಗಿ ಮಾಡ್ಕೊಡಿ ಅಂತಾರೆ. ಈಗ ಸಿಂಪಲ್ ಆದ್ರೂ ಆ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಲೈಟ್ ಕಲರ್ ಮೇಲೆ ಡಾರ್ಕ್ ಕಲರ್ ವರ್ಕ್ ಮಾಡಿರೋದು, ಡಾರ್ಕ್ ಬ್ಲೂದು. ಅಂಡ್ ಲೈಟಿಂಗ್ ಅಲ್ಲಿ ಅದು ಕಲರ್ಸ್ ಚೆನ್ನಾಗಿ ಕಾಣ್ತಾ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಟು ಬಿ ಹಾನೆಸ್ಟ್ ನನ್ನ ಒಂದು ಸ್ವಂತ ಎಕ್ಸ್ಪೀರಿಯನ್ಸ್ ಹೇಳ್ದಾಯ್ತು ಅಂದ್ರೆ ನಾನು ಹೇಳ್ಬೇಕು ಅನ್ಸಿದ್ರೆ ಕಲರ್ಸ್ ಕಾಂಬಿನೇಷನ್ ಆಗಿರ್ಲಿ ಅಂಡ್ ಆ ವರ್ಕ್ ಆಗಿರ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್
ಈ ಬ್ಲೌಸ್ ಇದೆ ನೋಡಿ. ಈಗ ಬಫ್ ಪ್ಯಾಟರ್ನ್ ಯಾವ್ದು ಅಂತ ಹೇಳ್ತಾರೆ ಇದು ಬಫ್. ಓಕೆ, ಫ್ರಂಟ್ ಓಪನ್ ಬಾಟ್ ನೆಕ್ತಾರೆ. ಈಗ ನೋಡಿ ಇಲ್ಲಿ ಬ್ಯಾಕಿಗೆ ಹ್ಯಾಂಡ್ ವರ್ಕ್ ಮಾಡಿ. ಬ್ಯಾಕ್ ಫುಲ್ ಹ್ಯಾಂಡ್ ವರ್ಕ್. ಇದ್ರಲ್ಲಿ ಏನ್ ಗೊತ್ತಾ, ಇದು ಮಿಷಿನ್ ವರ್ಕ್, ಇದು ಹ್ಯಾಂಡ್ ವರ್ಕ್. ಓಕೆ, ಅಂದ್ರೆ ರೇಟ್ ಸ್ವಲ್ಪ ರೀಸನಬಲ್ ಬೀಳುತ್ತೆ. ಇದು ಗ್ರ್ಯಾಂಡ್ ಆಗಿದೆ, ಗೊತ್ತಾಗಲ್ಲ ಜನಕ್ಕೆ ಅಷ್ಟೇ. ಸ್ವಲ್ಪ ಮೀಡಿಯಂ ಆಗಿ ಮಾಡ್ರಂದ್ರೆ ಇದು ಹ್ಯಾಂಡ್ ವರ್ಕ್ ಮಾಡ್ಬಿಟ್ಟು ಇದು ಮಿಷಿನ್ ವರ್ಕ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬಜೆಟ್ ಎಲ್ಲ ಆಗುತ್ತೆ. ನೀವೇನಾದ್ರೂ ಬಜೆಟ್ ಫ್ರೆಂಡ್ಲಿನೂ ಮಾಡಿಸ್ತಾ ಇದೀನಿ ಅಂತಂದ್ರೆ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಈ ಒಂದು ಶಾಪ್ ನ. ಬಜೆಟ್ ಇದೆ ಅಮ್ಮದು. ಇದು ಬರೀ ಥ್ರೆಡ್, ಫುಲ್ ಥ್ರೆಡ್, ಸಿಂಪಲ್ ಸೀರೆಗೆ ಬರೀ ಥ್ರೆಡ್ ಅಲ್ಲಿ. ಪ್ಲೇನ್ ಸೀರೆಗೂ ಈ ತರ ಬ್ಲೌಸ್ ಹಾಕಿದ್ರೆ ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ ಅಲ್ವಾ, ಗ್ರ್ಯಾಂಡ್ ಲುಕ್ ಅನ್ಸುತ್ತೆ. ಸಾಫ್ಟ್ ಸಿಲ್ಕ್ ಗೆ ಸ್ವಲ್ಪ ಥ್ರೆಡ್ ಅಲ್ಲಿ ಬರೀ ಥ್ರೆಡ್. ಯಾಕಂದ್ರೆ ಹೆವಿ ಮಾಡಿದ್ರೆ ತಡ್ಕೊಳ್ಳಲ್ಲ, ಇದು ಕ್ಲಾತ್ ಸಾಫ್ಟ್ ಇರುತ್ತಲ್ಲ, ಹಾಳಾಗುತ್ತೆ ಸೀರೆ ಹಾಳಾಗುತ್ತೆ ಅಂತಂದ್ರೆ ಸಾಫ್ಟ್ ಆಗಿ. ಪಿಂಕ್ ಕಲರ್ ಬಂದಿರೋದಕ್ಕೆ ಹೈಲೈಟ್ ಅನಿಸ್ತಾ ಇದೆ ಅದೊಂದು ಬ್ಲೌಸ್. ಆಮೇಲೆ ಇದು ನೋಡಿ ಎಲ್ಲ ಫ್ಯಾನ್ಸಿ ಸಾರಿಗೆ. ಫ್ಯಾನ್ಸಿ ಸಾರಿ ಅಂದ್ರೆ ಇವಾಗ ಕಾಲೇಜ್ ಹುಡುಗಿರು ಯಾವ್ದಾದ್ರು ಇವೆಂಟ್ ಗೆ ಅದಕ್ಕೆಲ್ಲ ಅಮ್ಮನ್ ಸೀರೆಗೆ ಇವ್ರ ಬ್ಲೌಸ್ ಸೆಟ್ ಮಾಡ್ಕೊಂಡಿರೋದು. ಇವಾಗ ಸಾಯುತ್ತೆ ಒಂದ್ ಬ್ಲೌಸ್ ಬಂದಿರುತ್ತೆ, ಅದು ಬಿಟ್ಟು ಹೊರಗಡೆ ಬೇರೆ ಬ್ಲೌಸ್ ತಗೊಂಡ್ಬಿಟ್ಟು ಇದು ಅಮ್ಮದು ಸೀರೆ ಮಗಳು ಹೊಲ್ಸ್ಕೊಂಡಿರೋದು. ಅದಕ್ಕೆ ಇಲ್ಲಾಂದ್ರೂ ಬ್ಲೌಸ್ ಅವ್ರದ್ದು ಹಾಳಾದ್ರೂ ಕೂಡ ಇದು ಹಾಕೊಳಕ್ಕೆ ಎರಡು ಕಂಫರ್ಟ್. ನಮ್ಮ ಹತ್ರ ಮೆಟೀರಿಯಲ್ ತಗೊಂಡು. ಇನ್ನೊಂದು ಈ ತರ ಬ್ಲೌಸಸ್ ಬೇಕು ಅಂದ್ರೆ ಅವ್ರ ಹತ್ರನೇ ಮಟೀರಿಯಲ್ಸ್ ಸಿಗುತ್ತೆ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇಲ್ಲೇ ಬಂದು ಆತರ ಮಟೀರಿಯಲ್. ಇದೊಂದು ಟ್ರೆಂಡ್. ಇಲ್ಲಿ ಆಫ್ ತೋಳು ಇರಲ್ಲ, ಲೈನಿಂಗ್ ಇರಲ್ಲ, ಇಲ್ಲಿ ಕೆಳಗಡೆ ತೋಳು. ಈಗ ಬ್ಯಾಕ್ ಡಿಸೈನರ್ ಕಾಣಿಸುತ್ತೆ. ಓಕೆ, ಬ್ಯಾಕ್ ಅಲ್ಲಿ ಡಿಸೈನರ್ ತರ. ಯಾವ ತರ ಡಿಸೈನ್ ಅಂತ ಹೇಳ್ತಾರೆ ಅಂತಿದ್ದೇನಾ ನೋಡಿ. ಡಬಲ್ ನೆಕ್ ಅಂತೀವಿ ನಾವು. ಡಬಲ್ ನೆಕ್, ಒಳಗಡೆ ಲೈನಿಂಗ್ ಈ ತರ ಕುತ್ಕೊಳ್ಳುತ್ತೆ, ಮೇಲೆ ಈ ತರ. ಓಕೆ, ಇದು ಡಿಸೈನರ್ ಬ್ಲೌಸ್ ಆಯ್ತು. ಹಿಂಗ ಸಾರಿ ಈ ಕಲರ್ ಹಿಂಗ್ ಕಟ್ಕೊಳ್ಳೋದು. ಒಬ್ರೊಬ್ರು ಇಷ್ಟಪಟ್ರೆ ವರ್ಕು ಮಾಡಿಸ್ತೀವಿ ಇದಕ್ಕೆ. ಓಕೆ, ಅಂದ್ರೆ ಇವಾಗ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇರೋದು ಈ ತರ ಬ್ಲೌಸ್ ನ. ಅಂದ್ರೆ ನೀವು ಇದು ನಾರ್ಮಲ್ ಪಲ್ಲು ಈ ರೀತಿ ಬಂದ್ಬಿಡುತ್ತೆ, ಅದು ಮೇಲ್ಗಡೆ ಮಾಡೋ ತರದ್ದು. ಇದು ನೋಡಿ ಇನ್ನೊಂದ್ ತರದ್ದು ವರ್ಕ್, ಡಬಲ್ ಕಲರ್ ಕಾಂಬಿನೇಷನ್. ಇವಾಗ ಈ ತರ ಬಫ್ ಮಾಮೂಲಿಯಾಗಿ ಹಿಂಗ್ ಬಫ್ ಜಾಸ್ತಿ ಪಫ್ ಇರೋದು ಇಷ್ಟಪಡದೇ ಇರೋರು ಲೈಟ್ ಪಫ್ ಅಂಡ್ ಕೆಳಗಡೆಯಿಂದ ಹೋಗಿದೆ ಇದು. ಇಲ್ಲಿ ನೋಡಿ ಇಲ್ಲಿಂದ. ಓಕೆ, ಇದರಲ್ಲಿ ಫ್ಯಾನ್ಸಿ ಹೊಲ್ಸ್ಕೋಬೇಕು. ಮೊನ್ನೆ ಡೆಲಿವರಿ ಆಯ್ತು, ಅದು ಸೂಪರ್, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫ್ಯಾನ್ಸಿ ಸೀರೆಗೆ ಇನ್ನೂ ಚೆನ್ನಾಗಿದೆ. ರೇಷ್ಮೆಗೂ ಮಾಡ್ತೀನಿ ಈಗ. ಸಿಂಪಲ್, ಇದು ಇನ್ನ ಸಿಂಪಲ್, ಇನ್ನ ಚಿಕ್ಕದಾಗಿ ಸಿಂಪಲ್ ಆಗಿ ಮಾಡಿ ಅಂದ್ರೆ ಈ ತರ. ತುಂಬಾ ಗ್ರ್ಯಾಂಡ್ ಬೇಡ ನನಗೆ, ಗ್ರ್ಯಾಂಡ್ ಬೇಡ. ಯಾಕಂದ್ರೆ ಮದ್ವೆ ಹೆಣ್ಣು ಅಂದ್ರೆ ಗ್ರ್ಯಾಂಡ್ ಇಷ್ಟ ಪಡ್ತಾರೆ. ಇನ್ನ ಬೇರೆ ಫಂಕ್ಷನ್ ಇರೋರು ಇನ್ನ ಸ್ವಲ್ಪ ಮದ್ವೆ ಇಲ್ದವ್ರು ಸಿಂಪಲ್ ಆಗಿ ಇದು ಬ್ಯಾಕ್ ಡಿಸೈನ್ ಈ ರೀತಿ ಬರುತ್ತೆ ಅಲ್ವಾ ಆಂಟಿ? ಇದು ಬ್ಯಾಕ್ ಡಿಸೈನ್ ಜೊತೆಗೆ ನಿಮ್ಗೆ ಸ್ಲೀವ್ಸ್ ಗೂ ಈ ರೀತಿ ಡಾಟ್ ವರ್ಕ್ ಮಾಡಿದ್ದಾರೆ ಅಂಡ್ ಸ್ಲೀವ್ ಎಡ್ಜ್ ಗೂ ಸಹ ವರ್ಕ್ ಮಾಡಿದ್ದಾರೆ. ಇಲ್ಲಿ ಸಿಂಪಲ್ ವರ್ಕ್ ಅಂಡ್ ಇಲ್ಲಿ ನಿಮ್ಗೆ ಒನ್ ಸೈಡೆಡ್ ಸಹ ಈ ರೀತಿ ಬರುತ್ತೆ. ಅಂಡ್ ಇಲ್ಲಿ ಡಿಸೈನ್ ನೋಡ್ತಾ ಇರ್ಬೋದು, ಸ್ಲೀವ್ಸ್ ಈ ಕಡೆಯಿಂದ ಮತ್ತೆ ನೆಕ್ ವರ್ಗು ಸಹ ಡಿಸೈನ್ ಕೊಟ್ಟಿರುವಂತದ್ದು. ಯಾಕಂದ್ರೆ ಒಂದ್ ಸೈಡ್ ಪಲ್ಲು ಹಾಕ್ತೀನಿ, ಒಂದ್ ಸೈಡ್ ಗ್ರ್ಯಾಂಡ್ ಲುಕ್ ಕೊಡ್ಲಿ ಅಂತ. ನೆಕ್ಸ್ಟ್ ಯಾವ್ದು ಅಂಟಿದ್ ಬ್ಲೌಸ್? ಇದು ಡಿಸೈನರ್ ಬ್ಯಾಕ್ ಓಪನ್ ಓಕೆ, ಈ ತರ. ಮತ್ತೆ ಹ್ಯಾಂಡ್ಸ್ ಗೆ ಇಲ್ಲಿ ನೋಡಿ ಕಟ್ ವರ್ಕ್ ತರ. ಇದಕ್ಕೆ ಯಾವ ವರ್ಕ್ ಅಂತ ಹೇಳ್ತಾರೆ ಆಂಟಿ? ಇದು ಸ್ಲೀವ್ಸ್ ಅಲ್ಲಿ ಡಿಸೈನ್ಸ್, ಸ್ಲೀವ್ಸ್ ಅಲ್ಲಿ ಡಿಸೈನ್ಸ್ ಓಪನ್ಸ್ ಬರುತ್ತೆ. ಈಗ ಇದರಲ್ಲಿ ನಿಮ್ಗೆ ಯಾವ್ದೇ ರೀತಿಯ ಮೆಟೀರಿಯಲ್ ತಗೊಂಡ್ಬಂದ್ರು ಈ ತರ ಸ್ಟಿಚ್ ಮಾಡಿಸ್ಕೋಬಹುದು. ಇದ್ರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಂದು ಆಂಟಿ ತೋರಿಸಿದ್ರೆ ಅವರು ಅದೇ ರೀತಿ ವರ್ಕ್ ಮಾಡ್ಕೊಡ್ತಾರೆ. ಆಂಟಿ ಇವಾಗ ದೂರದಿಂದ ನೋಡ್ತಾ ಇರ್ತಾರೆ, ಕರ್ನಾಟಕ ಆಗಿರ್ಲಿ ಅಥವಾ ಕರ್ನಾಟಕದಿಂದ ಬೇರೆ ಕಡೆ ಆಗಿರ್ಲಿ, ಬೆಂಗಳೂರು ಬಿಟ್ಟು ಸುತ್ತಮುತ್ತ. ಸೊ ಅವರೆಲ್ಲ ಅಂದ್ರೆ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಸೊ ಹೋಮ್ ಡೆಲಿವರಿ ಆಪ್ಷನ್ ಇದೆಯಾ? ಹೋಮ್ ಡೆಲಿವರಿ ಆಪ್ಷನ್ ಇದೆ. ಅಂಡ್ ಯಾವ ರೀತಿ ಹೋಮ್ ಡೆಲಿವರಿ ಆಪ್ಷನ್ಸ್ ಪ್ರೊವೈಡ್ ಮಾಡ್ತೀವಿ? ಆನ್ಲೈನ್ ಅಲ್ಲಿ ಕೊರಿಯರ್ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಹುಡುಗರ ಕೈಲಿ ಯಾರ್ಕಾರೆಲ್ಲನ ಈ ಹುಡುಗರು ಕಂಫರ್ಟ್ ಇರೋರು, ಇಲ್ಲ ಫ್ಯಾಮಿಲಿಯಾಗ ಯಾರನ್ನ ಒಬ್ರು ಕಂಫರ್ಟ್ ಫ್ರೀ ಇರೋರ್ನ ಹೋಗಿ ಕೊಟ್ಟು ಕಳಿಸ್ತಾರೆ. ನೀವು ಇವಾಗ ಮುಂಚೆ ಏನಾದ್ರು ಮಾಡಿದಿರಾ ಆ ರೀತಿ? ಮಾಡಿದ್ವಿ. ಕುಣಿಗಲ್ಗೆ ಸ್ವಲ್ಪ ದೊಡ್ಡ ಆರ್ಡರ್ ಇತ್ತು, ನಮ್ಮ ಮನೆಯವ್ರು ಹೋಗಿ ಡೆಲಿವರಿ ಕೊಟ್ಬಿಟ್ಟು ಬಂದ್ರು. ಓಕೆ, ಬೇರೆ ಬೇರೆ ಕಡೆಯವರು ಆರ್ಡರ್ ಕೊಟ್ಟಿದ್ದಾರೆ? ಕುಣಿಗಲಿಂದ ಕೊಟ್ಟಿದ್ದಾರೆ. ಅವರು ಚೆನ್ನಾಗಿ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ದೊಡ್ಡ ಆರ್ಡರ್ ರೆಡಿ ಮಾಡ್ಕೊಟ್ಟಿದ್ದಾರೆ. ಚಿಕ್ಕ ಆರ್ಡರ್ ದೊಡ್ಡ ಆರ್ಡರ್ ವರ್ಗು. ಚಿಕ್ಕ ಆರ್ಡರ್ ಆದ್ರೆ ಕೊರಿಯರ್ ಹಾಕ್ತಿವಿ. ದೊಡ್ಡ ಆರ್ಡರ್ ಆದ್ರೆ ಸುಮ್ನೆ ಯಾಕೆ ರಿಸ್ಕ್ ತೊಗೊಳ್ಳೋದು, ಅವ್ರು ಅಲ್ಲಿಗೂ ಅಂತಾರೆ ಬಸ್ ಕಳಿಸಿ ಅಂತಾರೆ. ನಮ್ಗೆ ಭಯ ಆಗುತ್ತೆ, ಯಾಕೆ ಅಂತ ಹೋಗಿ ಕೊಟ್ಬಿಟ್ಟು ಬರ್ತೀವಿ. ಓಕೆ ಆಂಟಿ, ನೀವು ಯಾವ ರೀತಿ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ತೀರಾ ಇಲ್ಲಿ? ಅಂದ್ರೆ ಬ್ಲೌಸಸ್, ಗೌನ್ಸ್ ಆ ತರದ್ ಯಾವೆಲ್ಲ? ಲೇಡೀಸ್ ಏನನ್ನ ಹೇಳಿ ಮಾಡ್ತೀವಿ. ಮತ್ತೆ ಪುಟ್ಟ ಪಾಪುಗೆ ಅಮ್ಮ ತಾಯಿದು ತರ ಮಗುಗೂ ಬೇಕಂದ್ರೆ ಕಾಂಬಿನೇಷನ್ ಅದೊಂದು ಮಾಡ್ಕೊಡ್ತೀವಿ. ಇನ್ನು ಬಾಕಿ ಜೆಂಟ್ಸ್ ಮೊದ್ಲು ಮಾಡ್ತಾ ಇದ್ವಿ, ಆಮೇಲೆ ಸರಿಯಾದ ವರ್ಕರ್ಸ್ ಸೆಟ್ಟಿಂಗ್ ಆಗದಿರ ಅದು. ಓಕೆ, ಅಂದ್ರೆ ಇವಾಗ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲ ತರದ ಬಟ್ಟೆ ಸ್ಟಿಚ್ ಮಾಡ್ತೀರಾ? ಜೊತೆ ಟ್ವಿನ್ನಿಂಗ್ ಬಟ್ಟೆ ಸ್ಟಿಚ್ ಮಾಡ್ತೀರಾ? ಮಗುದು 1 ಇಯರ್ ಒಳಗೆ, 1 ಇಯರ್ ಹಬ್ಬ ಅಂದ್ರೆ 3 ಇಯರ್ಸ್ ವರ್ಗು ತಾಯಿ ಮಗು ಸೇಮ್ ಬರುತ್ತಲ್ಲ ಆತರ. ಅಂಡ್ ಡಿಸೈನಿಂಗ್ ಅಂದ್ರೆ ಇವಾಗ ಬ್ಲೌಸ್ ಡಿಸೈನ್ಸ್ ಏನಿದೆ ಅಥವಾ ಸಾರಿ ಕುಚ್ಚ ಹಾಕೋದೇನು ಹೇಳ್ತೀವಿ, ಆ ತರದ ಡಿಸೈನಿಂಗ್ ಎಲ್ಲ ಯಾವ ಪ್ರೈಸ್ ಇಂದ ಯಾವ ಪ್ರೈಸ್ ವರ್ಗು ಸ್ಟಾರ್ಟ್ ಆಗುತ್ತೆ? ಕುಚ್ಚುದು
250 ಇಂದಾನೇ ಸ್ಟಾರ್ಟ್ ಅನ್ಕೊಳ್ಳಿ. 250 ಇಂದ ಒಂದ್ 5,000 5,000 ಅಂಡ್ ಬ್ಲೌಸ್ ಡಿಸೈನಿಂಗ್ ಎಲ್ಲ ಯಾವ ರೀತಿ ಬ್ಲೌಸ್ ಮಿನಿಮಮ್ 500 ಇಂದ ಸ್ಟಾರ್ಟ್ ಆಗುತ್ತೆ. 500 ಇಂದ ಒಂದು 30,000 ವರೆಗೆ ಮಾಡಿದ್ವಿ. ಓಕೆ. ಅಂಡ್ ಆಂಟಿ ಇವಾಗ ಎಷ್ಟೊಂದ್ ಜನ ನೋಡ್ತಾ ಇರ್ತಾರೆ ವೀಕ್ಷಕರು, ಅಂದ್ರೆ ಇವಾಗ ಹೋಮ್ ಡೆಲಿವರಿ ಆಪ್ಷನ್ಸ್ ತಗೊಳ್ಳೋರು ಇರ್ಲಿ ಅಥವಾ ಬೇರೆ ಕಡೆಯಿಂದ ಆಗಿರ್ಲಿ, ಮಟೀರಿಯಲ್ ಕಳ್ಸ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ಳಿರ್ತಾರೆ. ಕೆಲವೊಬ್ಬರು ಜನ ನಿಮ್ಮ ಹತ್ರನೇ ಮಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿಸೋರು ಇರ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ಹತ್ರ ಇದ್ರೆ ಚೆನ್ನಾಗಿರೋ ಮೆಟೀರಿಯಲ್ ಇದ್ರೆ ಅವರೇ ಕಳಿಸ್ಲಿ, ಇಲ್ಲ ಅಂದ್ರೆ ನಾವ್ ಹತ್ರ ತೋರಿಸ್ತೀವಿ, ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಇದು ಓಕೆ ಅಂತ ಮಾಡಿ. ಅಳತೆ ತಗೊಂಡು ಸ್ಟಿಚ್ ಮಾಡ್ತೀರಾ ಅಥವಾ? ಅಳತೆ ಅಂದ್ರೆ ಅವ್ರು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ, ಹಿಂಗ್ ಅಳತೆ ಅಂತ, ನಾವು ಅದ್ರ ಮೇಲೆ ನೋಡ್ಬಿಟ್ಟು ಅವ್ರು ಸರ್ ಮಾಡ್ಬಿಟ್ಟು ಅಂದ್ರೆ ಇಲ್ಲಿ ಬಂದವರು ಯಾರಾದ್ರೂ ಅಳತೆ ಕೊಡ್ತೀನಿ ಅಂದ್ರೆ ಅಂದ್ರೆ ಡೈರೆಕ್ಟ್ ಆಗಿ ಬಂದು ಅಳತೆ ಕೊಡೋರಿದ್ರೆ ಅಳತೆನೂ ಕೊಡ್ಬೋದು ಅಥವಾ ಮೇಜರ್ಮೆಂಟ್ ಅಂತ ಡ್ರೆಸ್ ಕೊಡ್ಬೋದಾ? ಕೊಡ್ತೀವಿ. ಇಲ್ಲಿ ಬಂದು ಕೊಟ್ರೆ ಇನ್ನ ಕಂಫರ್ಟ್ 100% ಗ್ಯಾರಂಟಿ. ಅವ್ರು ಅಂದ್ರೆ ಒಂದ್ ಪಾಯಿಂಟ್ ವೇರಿಯೇಷನ್ ಅಲ್ಲಿ ಸ್ವಲ್ಪ ಒಂದಲ್ಲಿಗೆ ಬೇಕಂದ್ರೆ ಹಾಕ್ಸ್ಕೋಬಹುದು. ಕಟಿಂಗ್ ನಡೀತಾ ಇರ್ತದ. ಕಟಿಂಗ್ಸ್ ಮತ್ತೆ ಐರನ್ ಅಥವಾ ಇಲ್ಲ ಕಟಿಂಗ್ಸ್, ಓನ್ಲಿ ಕಟಿಂಗ್ಸ್. ಎಲ್ಲರಿಗೂ ಸೆಟ್ ಮಾಡಿರ್ತಾರಲ್ಲ ಕಟಿಂಗ್, ಬೆಳಗಿಂದ ಸಂಜೆವರೆಗೂ ನಡೀತಾನೆ. ಯಾವಾಗ್ಲೂ ಈ ಕೆಲಸ ಸಾಕ್ತಾನೆ ಇರುತ್ತೆ. ನೀವ್ ಯಾವಾಗ ಬಂದ್ರು ಅಷ್ಟೇ ಬಿಸಿನೇ ಇರ್ತಾರೆ, ಆದ್ರೂ ಸಹ ಎಲ್ರಿಗೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂಡ್ ಇಲ್ಲೂ ಸಹ ಡಿಸೈನರ್ ಬ್ಲೌಸ್ ಹೊಲಿತಾ ಇದ್ದಾರೆ. ಇದೆಲ್ಲ ಸ್ಟೋನ್ ವರ್ಕ್ ಅಲ್ವಾ? ಓಕೆ. ಡಿಸೈನ್ ಇದನ್ನ ನೀವೇ ಹ್ಯಾಂಗ್ ಮಾಡಿದ್ರಾ ಸ್ಟೋನ್? ಇಲ್ಲ ಅದ್ರಲ್ಲೇ ಬಂದಿತ್ತು. ಬಟ್ ಇದು ಡಿಸೈನ್ ಮಾಡಿದ್ರು. ಓಕೆ. ಸಿಂಪಲ್ ಇದೇ ಡಿಸೈನ್ ಆಗಿದೆ. ಹೆವಿ ಮಾಡಿದ್ರೆ ಸಿಂಪಲ್ ಆಗಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಜಾಸ್ತಿ ಡಿಸೈನ್ ಮಾಡಿದ್ರು ಕೂಡ ಇದು ಡಿಸೈನ್ ಇರೋದ್ರಿಂದ ತುಂಬಾ ಮಾಡಿದ್ರು ಜಾತ್ರೆ ಆಗ್ಬಿಡುತ್ತೆ. ಇಲ್ಲೆಲ್ಲ ನೀವೇನ್ ಡಿಸೈನ್ಸ್ ನೋಡಿದ್ರಿ ಆಗ್ಲೇ, ಇನ್ನು ವರ್ಕ್ ಇರುವಂತದ್ದು ಅಥವಾ ನಾಟ್ ವರ್ಕ್ ಇರುವಂತದ್ದು, ಥ್ರೆಡ್ ವರ್ಕ್ ಇರುವಂತದ್ದು, ಸೊ ಅದೆಲ್ಲ ಇಲ್ಲಿ ರೆಡಿ ಆಗ್ತಾ ಇರುತ್ತೆ. ಬರೀ ಬ್ಲೌಸ್ ಅಷ್ಟೇ ಅಲ್ಲ, ನಾನು ಆಗ್ಲೇ ಹೇಳ್ದಂಗೆ ಆಂಟಿ ಹುಡುಗಿರ್ ಎಲ್ಲಾ ರೀತಿಯ ಡ್ರೆಸ್ ಸ್ಟಿಚ್ ಮಾಡ್ತಾರೆ ಅಂತ. ನನ್ಗೆ ಹೊರಗಡೆ ಬಂದ ತಕ್ಷಣ ಫಸ್ಟ್ ಕೂತ್ಕೊಂಡಿದ್ದೆ, ನೋಡ್ತಾ ಇದ್ದೆ ಈ ಡ್ರೆಸ್ ನ ವೈಟ್ ಕಲರ್ ಅಲ್ಲಿ ರೆಡಿ ಮಾಡಿರುವಂತದ್ದು. ಅಂಡ್ ಪ್ಲೇಟ್ ನೋಡ್ತಿರ್ಬೋದು, ಎಷ್ಟು ಸೆನ್ಸಿಟಿವ್ ಪ್ಲೇಟ್ಸ್ ಇದ್ರು ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫುಲ್ ಫ್ರಿಲ್ ಆಗಿ ಅಂತ. ಆಂಟಿ ಇದು ಡ್ರೆಸ್ ಯಾವ ತರ ಡ್ರೆಸ್ ಅಂತ ಹೇಳ್ತಾರೆ ಇದನ್ನ? ಕಾಟನ್ ಇವಾಗ ಕುರ್ತಾ ಇದು ಅಂಬ್ರೆಲಾ ಕುರ್ತಾ ತರ. ಅಂಡ್ ಚಿಕನ್ ಕರಿ ವರ್ಕ್ ಇದೆ ಇಲ್ಲಿಗೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಆಗಿರ್ಲಿ ಅಂಡ್ ಪ್ಲೇಟ್ಸ್ ವರ್ಕ್ ಆಗಿರ್ಲಿ. ಪ್ಯಾಂಟ್ ಇದೆ, ಪುಷಪ್ ಪ್ಯಾಂಟ್, ವೇಲು ಇದೆ, ವಿತ್ ವೇಲ್ ಬರುತ್ತೆ. ವೇಲು ಮಾಡಿದ್ವಿ, ಇದ್ರದ್ದು ಇದೇ ಫ್ಯಾಬ್ರಿಕ್ ವೇಲ್ ಮಾಡಿದ್ವಿ. ಇದೇ ಫ್ಯಾಬ್ರಿಕ್. ಓಕೆ. ತುಂಬಾ ಚೆನ್ನಾಗಿದೆ ಡಿಸೈನ್ ಆಗಿರ್ಲಿ ಅಥವಾ ಪ್ಯಾಟರ್ನ್ ಆಗಿರ್ಲಿ ಅಂಡ್ ನೆಕ್ ವರ್ಕ್ ಆಗಿರ್ಲಿ. ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಬರುತ್ತಲ್ವಾ? ಫುಲ್ ಬೇಕಂದ್ರೆ ಫುಲ್, ಆಫ್ ಬೇಕಾದ್ರೆ ಪ್ರಿನ್ಸ್ ಕಟ್ ಇರುವಂತದ್ದು ಮತ್ತೆ ಬಾಲ್ಸ್ ಎಲ್ಲ. ಓಕೆ. ಸೊ ನೀವು ಈ ರೀತಿ ಪ್ಯಾಟರ್ನ್ಸ್ ಸಹ ಸ್ಟಿಚ್ ಮಾಡ್ತಾರೆ. ಅಂಡ್ ಲೆಹೆಂಗಾಸ್ ಅಷ್ಟೇ, ಇಲ್ಲಿ ಏನ್ ನೋಡ್ತಾ ಇದೀರಾ ಲೆಹೆಂಗಾ ಫುಲ್ ಫ್ರಿಲ್ ಬರುತ್ತೆ. ಅಂಡ್ ಜೊತೆಗೆ ನಿಮ್ಗೆ 2 ತರ ಬರುತ್ತೆ. ಒಂದು ನೀವು ಬೇಕಂದ್ರೆ ಟೈನು ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಉಕ್ ತರನು ಹಾಕ್ಬಹುದು. 2 ತರನು ಕೊಟ್ಟಿದ್ದಾರೆ. ವಿತ್ ಬ್ಲೌಸ್ ಇದೆ, ಜೊತೆಗೆ ನಿಮ್ಗೆ ಲೆಹೆಂಗಾಕ್ಕೆ ಫುಲ್ ಏನ್ ಸೆಟ್ ಬರುತ್ತೆ ಆ ಸೆಟ್ ಬರುತ್ತೆ. ಇಲ್ಲಿ ಇನ್ನೊಂದು ನೋಡ್ತಾ ಇದೀರಲ್ವಾ ಲೆಹೆಂಗಾ ಫುಲ್ ಪ್ರಿನ್ಸಸ್ ಫೀಲ್ ಅಲ್ಲಿ, ಜೊತೆಗೆ ಬ್ಲೌಸ್ ಒಂದಿದೆ. ನಾನು ಆಗ್ಲೇ ತೋರ್ಸೋದು ಮರ್ತ್ಬಿಟ್ಟೆ. ಆಂಟಿ ಇದೆಲ್ಲ ಪೈಪಿಂಗ್ ವರ್ಕ್ ಅಥವಾ ಏನ್ ಹೇಳೋದು ಇದಕ್ಕೆ? ಈ ವರ್ಕ್ ಇದು ಹ್ಯಾಂಡ್ ವರ್ಕ್, ಸ್ವಲ್ಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಬರೀ ಥ್ರೆಡ್ ಅಲ್ಲ, ಸ್ವಲ್ಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಅಂಡ್ ಬ್ಲೂ ಕಲರ್ ಗೆ ಒಂಥರ ಸಿಲ್ವರ್ ಶೈನ್ ಅಂತ ಅನಿಸ್ತಾ ಇದೆ. ಈ ಈವ್ನಿಂಗ್ ಪಾರ್ಟೀಸ್ ಅಥವಾ ಈವ್ನಿಂಗ್ ಫಂಕ್ಷನ್ಸ್ ಗೂ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಬ್ರೈಟ್ ಆಗಿ ಲೈಟ್ ಇತ್ತಂದ್ರೆ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅಂಡ್ ಹಿಂದ್ಗಡೆ ವರ್ಕ್ ನೋಡ್ತಾ ಇರ್ಬೋದು, ಶೇಪ್ಸ್ ಕೊಟ್ಟಿರೋದಾಗಿರ್ಲಿ ಅಥವಾ ಮಿಡಲ್ ಅಲ್ಲಿ ಆ ಒಂದು ಫ್ಲವರ್ ನ ಹಾಕಿರೋದಾಗಿರ್ಲಿ, ತುಂಬಾ ಚೆನ್ನಾಗಿ ಬಂದಿದೆ. ಫ್ರಂಟ್ ನೋಡಿ, ಫ್ರಂಟ್. ಸೊ ಹುಡ್ಗಿರ್ಗೆ ಈಗ ಇತ್ತೀಚೆಗೆ ಸ್ವಲ್ಪ ಟ್ರೆಡಿಷನಲ್ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಲೆಹೆಂಗಾ ಆಗಿರ್ಲಿ ಅಥವಾ ಏನೋ ಕುರ್ತಾಸ್ ಆಗಿರ್ಲಿ ಅಥವಾ ಗೌನ್ಸ್ ಆಗಿರ್ಲಿ, ತುಂಬಾ ಫ್ರಿಲ್ ಆಗಿ ರೆಡಿ ಆಗಿರೋದು. ಅಂಡ್ ಪ್ರಿನ್ಸಸ್ ಫೀಲ್ ಬರುತ್ತೆ ನೀವು ಈ ರೀತಿ ಹಾಕಿದಾಗ, ಟ್ರೆಡಿಷನಲ್ ಪ್ರಿನ್ಸಸ್ ಅಂತ ಅನ್ಸುತ್ತೆ. ಎಷ್ಟು ಫ್ರಿಲ್ ಆಗಿದೆ ಅಂತಂದ್ರೆ ಹಿಂಗೆ ಹಿಡ್ಕೊಂಬ ತುಂಬಾ ಫಿಲ್ ಆಗಿದೆ. ಅಂಡ್ ಪ್ಲೇಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಡಿಸೈನ್ ಆಗಿರ್ಲಿ, ಮಟೀರಿಯಲ್ಸ್ ಇವ್ರ ಹತ್ರನೂ ಅವೈಲೇಬಲ್ ಇದೆ. ನೀವು ಬೇಕು ಅಂದ್ರೆ ಇಲ್ಲೇ ಬಂದು ಮಟೀರಿಯಲ್ ನೋಡಿ ಸ್ಟಿಚ್ ಮಾಡಿಸ್ಕೋಬಹುದು ಇಲ್ಲೇ. ಅಂಡ್ ಬ್ಲೌಸ್ ಅಷ್ಟೇ ಇಲ್ಲೇ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಒಂದ್ ಕಡೆ ಎಲ್ಲ ರೆಡಿ ಆಗ್ಬಿಡುತ್ತೆ. ನೋಡ್ರಿ, ಇದಕ್ಕೆ ಬಫ್ ಇದೆ, ತೊಳೆಗೆ ಬಫ್ ಇದೆ. ಮತ್ತೆ ಇದ್ರದ್ದು ಏನ್ ಗೊತ್ತಾ ಸ್ಪೆಷಲ್ ನಿಮ್ಗೆ? ಈ ಬಫ್ ಅಲ್ಲಿ ಬ್ಯಾಕು ಚೆನ್ನಾಗಿ ಬಂದಿದೆ, ಬ್ಯಾಕ್ನು ಡಿಸೈನರ್ ಆಗಿದೆ. ಈ ತೋಳೆ ಏರ್ಸ್ರಿ, ಹ್ಯಾಂಡ್ ಏರ್ಸ್ರಿ, ನಿಮ್ಗೆ ಏರುತ್ತೆ ನೋಡೋಣ. ತೋಳೆ ಏರುತ್ತೆ. ಇದು ನಿಮ್ ಸೈಜ್ ಅಲ್ವಲ್ಲ, ಸ್ವಲ್ಪ ಇದಾಗುತ್ತೆ. ಬಟ್ ಎಷ್ಟು ಬಫು ಇದೆ. ಮತ್ತೆ ಇಲ್ಲಿ ನೋಡಿ, ತೋಳಿಗೆ ಫಿಟ್ಟಿಂಗ್ ಕರೆಕ್ಟ್ ಆಗಿ ಕೊಡುತ್ತೆ. ಹೌದು ಅಲ್ವಾ? ಒಳಗೆ ಸ್ಟಿಚ್ ಬಂದಿರುತ್ತೆ ನೋಡಿ, ಬಾರ್ಡರ್ ಕರೆಕ್ಟ್ ಆಗಿರುತ್ತೆ. ಮತ್ತೆ ತೋಳ ಬಫ್ ಚೆನ್ನಾಗಿ ಕೂತಿರುತ್ತೆ. ಅಂಡ್ ಡಿಸೈನ್ ನೋಡ್ತಿರ್ಬೋದು ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂತ. ಪಿಕಾಕ್ ಹಿಂದ್ಗಡೆ ಗರಿ ಬರುತ್ತೆ, ಈ ಕಡೆಯಿಂದ ನೋಡ್ತಾ ಇರ್ಬೇಕಾದ್ರೆ ನಂಗೆ ಅದೇ ಫೀಲ್ ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಒಳಗಡೆ ಸ್ಟಿಚ್ ಬರುತ್ತೆ, ಮತ್ತೆ ಬಾರ್ಡರ್ ಕವರ್ ಆಗಿದೆ. ಫುಲ್ ಬಾರ್ಡರ್ ಇಂದ ತೋಳ ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ.
ಆಕ್ಚುಲಿ ನನ್ನ ಸೈಜ್ ಅಲ್ಲ ಆದ್ರೂ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಆಕ್ಚುಲಿ ಬ್ರೈಡ್ ಇರೋದು ಮದ್ವೆ ಇದೆ, ಅವ್ರು ಸ್ಟಿಚ್ ಮಾಡಿರೋದು. ಅರುಣಾ ಬೋಟಿಕ್ಸ್ ಗೆ ವಿಸಿಟ್ ಮಾಡುವಂತ ಕಸ್ಟಮರ್ ತೆಗೆದರೆ ಸೊ ಅವರ ಒಂದು ಒಪಿನಿಯನ್ ಇದೆ ಅಂಡ್ ರಿವ್ಯೂ ತಿಳ್ಕೊಳ್ಳೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ ಮ್ಯಾಮ್. ಮ್ಯಾಮ್, ನಿಮ್ಮ ಹೆಸರು? ಸಂಗೀತ ಅಂತ. ಓಕೆ, ನೀವು ಇಲ್ಲಿ ಎಷ್ಟು ವರ್ಷದಿಂದ ನಿಮ್ಮ ಡ್ರೆಸ್ ಸ್ಟಿಚ್ ಮಾಡ್ತೀರಾ? ನಾನು ಚಿಕ್ಕ ವಯಸ್ಸಿಂದಾನು ಇಲ್ಲೇ ಫಸ್ಟ್ ಅರುಣ್ ಆಂಟಿ ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತು. ಮತ್ತೆ ಇಲ್ಲಿ ಶಿಫ್ಟ್ ಆದಾಗಿಂದ ನಮ್ಮ ಮಮ್ಮಿ ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದಾನು ಹೊಲಿಸ್ತಾರೆ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗಿಂದಲೂ ಇಲ್ಲೇ ಹೊಲಿಸ್ತಾ ಇದ್ದೀರಿ. ಇವತ್ತು ರೀಸೆಂಟ್ ಆಗಿ ಏನು ಹೊಲಿಸಿದ್ರಿ ನೀವು? ರೀಸೆಂಟ್ ಆಗಿ ನನ್ ಮದ್ವೆ ಫಿಕ್ಸ್ ಆಗಿದೆ. ಸೊ ಎಲ್ಲಾ ಮೆಟೀರಿಯಲ್ ಎಲ್ಲ ಬ್ಲೌಸ್, ರಿಸೆಪ್ಷನ್ದು, ಮುಹೂರ್ತದ್ದು, ಮತ್ತೆ ಪ್ರೀ ವೆಡ್ಡಿಂಗ್ ಬೇಕಾಗಿರೋ ಡ್ರೆಸ್ಸಸ್ ಎಲ್ಲ ಇಲ್ಲೇ ಸ್ಟಿಚ್ ಮಾಡಿಸಿದೀರಿ. ನೀವು ಆಟ ಆಡೋ ವಯಸ್ಸಿಂದ ಹಿಡಿದು ಮದ್ವೆ ಬರೋ ವಯಸ್ಸವರೆಗೂ ಎಲ್ಲ ಬಟ್ಟೆ ಸ್ಟಿಚ್ ಆಗ್ತಾ ಇದೆ. ಅಂಡ್ ಸ್ಟಿಚಿಂಗ್ ವೈಸ್ ಹೇಗ್ ಅನ್ಸುತ್ತೆ ಇಲ್ಲಿ? ಸ್ಟಿಚಿಂಗ್ ನನ್ಗೆ ಎಲ್ಲೂ ಪರ್ಫೆಕ್ಟ್ ಆಗಿ ಫಿಟ್ ಆಗಲ್ಲ. ಆಂಟಿ ನಾನು ಒಂದ್ಸರಿ ಕೊಟ್ರೆ ಸಾಕು, ತುಂಬಾ ಕ್ಲಿಯರ್ ಆಗಿ ಚೆನ್ನಾಗಿ ಫಿಟ್ ಮಾಡ್ಕೊಡ್ತಾರೆ. ಓಕೆ, ಅಳತೆ ತಗೊಂಡು ಹೊಲಿತಾರ ಅಥವಾ ಹೇಗೆ? ಅಳತೆ ನಾನು ಒಂದ್ಸರಿ ಕೊಟ್ಟಿರೋದಿಲ್ಲ. ನನ್ ಬಾಡಿ ನೋಡ್ಬಿಟ್ಟು ಅವರೇ ಸಣ್ಣ ಇಲ್ಲ ದಪ್ಪ ಆಗಿದೆ ಅವರೇ ನೋಡ್ಕೊಂಡು ಮಾಡ್ತಾರೆ. ಅಂಡ್ ಇದನ್ನ ಏನು ಪ್ರೈಸ್ ವೈಸ್ ಕಂಪೇರ್ ಮಾಡಿದ್ರೆ ಬೇರೆ ಕಡೆ, ಸೊ ಇಲ್ಲಿಯ ಪ್ರೈಸ್ ಹೇಗ್ ಅನ್ಸುತ್ತೆ? ಪ್ರೈಸ್ ವೈಸ್ ಎಲ್ಲಾ ಕಡೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೀಸನಬಲ್ ಇದೆ. ಎಲ್ಲಾರು ಬೇಕಾದ್ರೆ ಸ್ಟಿಚ್ ಮಾಡಿಸಬಹುದು. ಅಂಡ್ ಡಿಸೈನ್ಸ್ ವೈಸ್ ಹೋಗೋದಾಯ್ತು ಅಂದ್ರೆ ಡಿಸೈನ್ಸ್ ಯೂನಿಕ್ ಕಲೆಕ್ಷನ್ಸ್ ಇದೆಯಾ ಅಥವಾ ಹೇಗೆ? ಡಿಸೈನ್ ನಮ್ ಸ್ಯಾರಿ ತಕ್ಕನಾಗಿ ಆಂಟಿನೇ ನೋಡಿ ಸಜೆಸ್ಟ್ ಮಾಡ್ತಾರೆ, ಈ ತರ ಹೊಲ್ಸಿ ಚೆನ್ನಾಗಿರುತ್ತೆ ಅಂತ. ಸೊ ಆಂಟಿ ಚೆನ್ನಾಗಿ ಹೊಲ್ಕೊಡ್ತಾರೆ. ಬೇಕಾದ್ರೆ ನಾವು ಅಷ್ಟೇ ಯೂನಿಕ್ ಕಲೆಕ್ಷನ್ಸ್ ಮೊಬೈಲ್ಸ್ ಅಲ್ಲಿ ಗೂಗಲ್ ಅಲ್ಲಿ ನೋಡ್ಕೊಂಡು ಏನಾದ್ರು ಈ ತರ ಹೊಲ್ಕೊಡಿ ಅಂದ್ರೆ ಹೊಲ್ಕೊಡ್ತಾರೆ. ಓಕೆ, ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರಿಗೆ ಯಾಕೆ ಇಲ್ಲೇ ಬಂದು ಹೊಲಿಸ್ಕೋಬೇಕು ಅವ್ರ ಡ್ರೆಸ್ಸಸ್ ನ, ಅಥವಾ ಆತರ ಏನಾದ್ರು ತಲೆ ಪ್ರಶ್ನೆ ಇತ್ತು ಅಂದ್ರೆ ಅವ್ರಿಗೆ ಏನ್ ಆನ್ಸರ್ ಹೇಳಕ್ ಇಷ್ಟಪಡ್ತೀರಾ? ಸೊ ಅವ್ರಿಗೆ ಏನಾದ್ರು ಚೆನ್ನಾಗ್ ಕಾಣಿಸ್ಬೇಕು, ನಾವ್ ಎಲ್ಲಾರ್ಗಿಂತ ಯೂನಿಕ್ ಆಗಿ ಕಾಣಿಸ್ಬೇಕು ಅಂದ್ರೆ ಇಲ್ಲಿ ರೆಫರ್ ಮಾಡ್ತೀನಿ ನಾನು. ತುಂಬಾ ಚೆನ್ನಾಗಿ ಹೊಲಿತಾರೆ. ಓಕೆ, ನಮ್ಗೆ ಯಾವ ತರ ಬೇಕೋ ಆ ತರ ಹೊಲ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಆಂಟಿ, ನಮಸ್ತೆ. ನಮಸ್ಕಾರ ಅಮ್ಮ. ಆಂಟಿ, ನಿಮ್ ಹೆಸರು? ನಮ್ಮ ಹೆಸರು ರಾಧಮ್ಮ ಅಂತ. ರಾಧಮ್ಮ ಅಂತ. ರಾಜ್ ಅಂತ. ಓಕೆ, ಈ ಒಂದು ಬೋಟಿಕ್ಗೆ ಅಂದ್ರೆ ಈ ಒಂದು ಶಾಪ್ಗೆ ನೀವು ಬರ್ತಾ ಎಷ್ಟು ವರ್ಷ ಆಯ್ತು? ನಾನು ಬರಕ ಇದ್ ಮಾಡಿ ಒಂದು 20 ವರ್ಷ ಮೇಲೆ ಆಗೈತ. 20 ವರ್ಷ ಮೇಲೆ ಆಯ್ತು. ಸೊ ಒಂದ್ ದಿನಕ್ಕೂ ಆಂಟಿ ಚೆನ್ನಾಗಿ ಹೊಲ್ದಿಲ್ಲ ಅಂತ ನಿಮ್ ಕಂಪ್ಲೇಂಟ್? ಇಲ್ಲ, ತುಂಬಾ ಚೆನ್ನಾಗಿ ಯಾವ ತರ ಡಿಸೈನ್ ಅನ್ನ ತೋರ್ಸು ಚೆನ್ನಾಗಿ ನಮ್ಗೆ ಇದ್ ಮಾಡ್ಕೊಟ್ಟವ್ರೆ. ಆಮೇಲೆ ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ಮತ್ತೆ ಮಷಿನ್ ವರ್ಕ್ ಮಾಡಿರ್ತಾರೆ. ನಾರ್ಮಲ್ ಜಾಸ್ತಿ ಹ್ಯಾಂಡ್ ವರ್ಕ್ ಮಾಡ್ತಾ ಇರ್ತಾರೆ, ನಾವು ನೋಡಿರ್ತೀವಿ. ಸೊ ನಿಮ್ಗೆ ಆ ವರ್ಕ್ ನೋಡಿದಾಗ, ಡಿಸೈನ್ ನೋಡಿದಾಗ ಖುಷಿ ಅನ್ಸಿರುತ್ತಾ? ನೀವ್ ಹೇಳಿರ್ತಾರನೆ ಬಂದಿರುತ್ತೆ ಅಂತ? ನಾವ್ ಹೆಂಗ್ ಹೇಳಿರ್ತೀರ ಇನ್ನ ಚೆನ್ನಾಗೇ ಮಾಡಿರ್ತಾರೆ. ನಾವ್ ಹೇಳೋದ್ರಕ್ಕಿಂತ ಒಂದ್ ಪಟ್ಟು ಚೆನ್ನಾಗೇ ಮಾಡಿರ್ತಾರೆ ಅವ್ರು. ಅಂಡ್ ಡಿಸೈನ್ಸ್ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಥವಾ ಆಂಟಿ ಸಜೆಷನ್ ಮಾಡಿ? ನಾವು ಸೆಲೆಕ್ಟ್ ಮಾಡ್ತೀವಿ ಒಂದೊಂದು, ಇಲ್ಲ ಅಂದ್ರೆ ಮೇಡಮ್ ನವ್ರ ಕೇಳ್ತೀರಿ, ಅವರೇ ಸೆಲೆಕ್ಟ್ ಮಾಡಿ ನಮ್ಗೆ ಹೆಂಗ್ ಬೇಕು ಹಂಗ್ ಓದ್ಕೊಟ್ಬಿಡ್ತಾರೆ. ಪ್ರೈಸ್ ವೈಸ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೀಸನೇಬಲ್ ಅನ್ಸುತ್ತೆ? ಇದೆ, ತುಂಬಾ ರೀಸನೇಬಲ್ ಅನ್ಸುತ್ತೆ. ಅಂಡ್ ಹೇಳಿ ಡೇಟ್ ಗೆ ಕೊಡ್ತಾರ ಆಂಟಿ? ಕೊಡ್ತಾರೆ. ಹೇಳಿ ಡೇಟ್ ಗೆ? ನಾವ್ ಹೇಳಿ ಡೇಟ್ ಗೆ ಕೊಟ್ಟು ಫೋನ್ ಮಾಡ್ತಾರೆ ನಮ್ಗೆ. ಅಳ್ತೆ ಯಾವತ್ತು ಹಿಂದೆ ಮುಂದೆ? ಇಲ್ಲ, ಯಾವತ್ತೂ ಆಗಿಲ್ಲ. ಅಂಡ್ ವೀಕ್ಷಕರಿಗೆ ಇಲ್ಲಿ ಬಂದು ಇಲ್ಲೇ ಸ್ಟಿಚ್ ಮಾಡಿಸ್ಕೊಳಕ್ಕೆ ಹೇಳ್ತೀರಾ ಹೇಗೆ? ಎಲ್ಲಾರ್ಗು ಹೇಳಿದಿರಿ, ನಾವು ಆಲ್ರೆಡಿ ಎಲ್ಲಾರ್ಗು ಹೇಳಿದಿರಿ. ನಮ್ ಮದ್ವೆ ಬ್ಲೌಸ್ ಎಲ್ಲ ಇಲ್ಲೇ ಹೊಲಿಸ್ತಾ ಇದೀರಿ. ಮತ್ತೆ ನಮ್ಮ ಅಕ್ಕನ ಮಗಳ ಮದ್ವೆ ಆಯ್ತು, ಅದು ಇಲ್ಲೇ ಹೊಲಿಸ್ತೆ. ನಮ್ ಭಾವನ್ ಮಗನ ಮದ್ವೆ ಆಯ್ತು, ಅದು ಇಲ್ಲೇ ಹೊಲಿಸ್ತೆ. ಎಲ್ಲಾರ್ದು ಇಲ್ಲೇ ಹೊಲಿಸ್ತಾ ಇದೀನಿ. ನಮ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಇಲ್ಲೇ ಹೊಲಿಸ್ತೀವಿ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ ಹೆಸರು? ಸುನೀತಾ ಅಂತ. ಮ್ಯಾಮ್, ಈ ಒಂದು ಶಾಪ್ಗೆ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 15 years ಇಂದ ಬರ್ತಿದ್ದೀನಿ. 15 years ಇಂದ? ಅಂದ್ರೆ ನೀವು ಮದ್ವೆ ಆದಾಗಿಂದ ಇಲ್ಲೇ ಹೊಲಿಸ್ತಾ ಇದ್ದೀರಾ? ಹೌದು. ಓಕೆ, ಅಂಡ್ ನಿಮ್ಗೆ ಇಲ್ಲಿ ಸ್ಟಿಚಿಂಗ್ಸ್ ಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ಟಿಚಿಂಗ್ ಕಂಪೇರ್ ಮಾಡಿದ್ರೆ ಯಾವ್ದು ಬೆಟರ್ ಅನ್ಸುತ್ತೆ? ನಮ್ಗೆ ಇಲ್ಲೇ ಅರುಣ ಫ್ಯಾಷನ್ ಬೆಟರ್ ಅನ್ಸುತ್ತೆ. ಅರುಣ ಫ್ಯಾಷನ್ ಬೆಟರ್ ಅನ್ಸುತ್ತೆ. ಅಂಡ್ ಡಿಸೈನ್ಸ್ ನೀವು ಗೂಗಲ್ ಅಲ್ಲಿ ಒಂದಿಷ್ಟು ಫೋಟೋಸ್ ತಗೊಂಡ್ ಬಂದಿರ್ತೀರಾ ಅಥವಾ ನಂಗೆ ಇದೇ ತರ ಬೇಕು ಅಂತ ಹೇಳಿರ್ತೀರಾ? ಆಂಟಿ ಅದೇ ರೀತಿನೇ ಹೊಲ್ದಿರ್ತಾರ? ಹೌದು, ಪರ್ಫೆಕ್ಟ್ ಆಗಿ ಹೊಲ್ದಿರ್ತಾರೆ. ಅಂಡ್ ಅಳತೆ ತಗೊಂಡ್ ಹೊಲ್ತಾರೆ ಅಥವಾ ಹೇಗೆ? ಇಲ್ಲ, ಬಾಡಿ ಅಳತೆನು ತಗೊಳ್ತಾರೆ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ರೆ ಅದ್ರಲ್ಲೂ ಸ್ಟಿಚಿಂಗ್ ಮಾಡ್ಕೊಡ್ತಾರೆ. ಇವತ್ತು ನಿಮ್ಗೆ ಸೈಜ್ ವೇರಿಯೇಷನ್ ಆಗಿಲ್ಲ? ಇಲ್ಲ, ಆಗಿಲ್ಲ. ಆದ್ರೂ ಪರ್ಫೆಕ್ಟ್ ಆಗಿ ಬರುತ್ತೆ. ವೇರಿಯೇಷನ್ ಆದ್ರೂ ಅವರೇ ರೆಡಿ ಮಾಡ್ಕೊಡ್ತಾರೆ, ಮತ್ತೆ ಫಿಟ್ಟಿಂಗ್ ಆಗಿ ಕೊಡ್ತಾರೆ. ಬಾಡಿ ಹೇಳಿ ಡೇಟ್ ಗೆ ಕೊಡ್ತಾರೆ ಅಥವಾ ಏನಾದ್ರು ಹಿಂದೆ? ಇಲ್ಲ, ಇನ್ನು ಬೇಗನೆ ಕೊಡ್ತಾರೆ. ಅಂಡ್ ಹ್ಯಾಂಡ್ ವರ್ಕ್ ಮಾಡಿರ್ತಾರೆ ಅಲ್ವಾ, ಕೆಲವೊಂದಿಷ್ಟು ಕಡೆ ಆಗುತ್ತೆ ಅಂದ್ರೆ ಹ್ಯಾಂಡ್ ವರ್ಕ್ ಮಾಡಿದಾಗ ಬೇಗ ಕಿತ್ತು ಹೋಗೋದು ಅದೆಲ್ಲ ಆಗಿರುತ್ತೆ. ಇಲ್ಲ. ಬಟ್ ಇಲ್ಲಿ ಆ ರೀತಿ ಆಗಿದೆಯಾ? ಇಲ್ಲ, ಇದುವರೆಗೂ ಹಾಗೆ ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಅಂಡ್ ಪ್ರೈಸಿಂಗ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಬೇರೆ ಕಡೆ ಬೆಟರ್ ಅನ್ಸುತ್ತೆ ಅಥವಾ ಇಲ್ಲಿ? ಇಲ್ಲ, ಇಲ್ಲಿ ಬೆಟರ್ ಅನ್ಸುತ್ತೆ. ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಟರ್ ಅನ್ಸುತ್ತೆ. ಅಂಡ್ ಆಂಟಿ ನಿಮ್ ಜೊತೆ ಟ್ರೀಟ್ ಮಾಡೋ ವೇ ಹೇಗಿದೆ? ತುಂಬಾ ಚೆನ್ನಾಗಿ
ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಅಂಡ್ ಚೆನ್ನಾಗಿದೆ. ಎಷ್ಟೊಂದ್ ಜನ ನೋಡ್ತಾ ಇರ್ತಾರೆ ವಿಡಿಯೋನ ಅಂಡ್ ಇಲ್ಲೇ ಯಾಕೆ ಬರ್ಬೇಕು ಅಂತ ಕೆಲವೊಂದು ಜನ ಪ್ರಶ್ನೆ ಇರುತ್ತೆ. ಹೌದು. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕೆ ಇಲ್ಲಿ ಬರ್ಬೇಕು, ಇಲ್ಲೇ ಬಂದ್ ಯಾಕೆ ಸ್ಟಿಚ್ ಮಾಡ್ಸ್ಕೋಬೇಕು ಅಂತ ಅನ್ಸುತ್ತೆ? ಯಾರೇ ಬಂದ್ರು ಪ್ರೀತಿಯಿಂದ ಸ್ವಾಗತಿಸ್ತಾರೆ, ಅದೊಂದು. ಆಮೇಲೆ ಏನೇ ಇರ್ಲಿ ಸ್ಟಿಚಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದಿಷ್ಟ ಆಗುತ್ತೆ, ಇದಿಲ್ಲ, ಇದು ಸ್ಟಿಚಿಂಗ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಮತ್ತೆ ರೆಡಿ ಮಾಡ್ಕೊಡ್ತಾರೆ. ಹಂಗಾಗಿ ಜನಗಳಿಗೆ ಬರಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಅವ್ರು ಅಷ್ಟೇ ಅಟ್ಲೀಸ್ಟ್ 25-30 years ಇಂದ ಎಕ್ಸ್ಪೀರಿಯನ್ಸ್ ಇರೋದು. ನಾವೀಗ 15 years ಇಂದ ಬರ್ತಾ ಇದೀವಿ. ನಮ್ಗೆ ಇಷ್ಟ ಅಂದ್ರೆ ಇನ್ನು ಮುಂದೆ ಹೊಲ್ಸಿರೋರಿಗೆ, ನನ್ ಮಗಳು ಚಿಕ್ಕ ಮಗುವಿಂದಾನು ಇಲ್ಲೇ ಹೊಲ್ಸ್ತಾ ಇರೋದು. ಈಗ್ಲೂನುವೆ ಡ್ರೆಸ್ ಎಲ್ಲ ಇಲ್ಲೇ ಹೊಲ್ಸೋದು. ನಾವು ಎಲ್ಲಾ ತರ ಸ್ಟಿಚಿಂಗು ಇಲ್ಲೇ ಮಾಡ್ತೀವಿ. ಅಂದ್ರೆ ಯಾವ ತರ ಹೊಲ್ಸ್ಕೊಂಡಿದೀರಾ ಆಂಟಿ? ನಾವು ಲೆಹಂಗಾ, ಸೀರೆ, ಲಂಗ ಬ್ಲೌಸು, ಲಂಗ ದಾವಣಿ, ಫ್ರಾಕ್ಸ್, ಗೌನ್ಸ್ ಎಲ್ಲಾ ಏನೇನ್ ಡಿಸೈನ್ಸ್ ಇದೆಯೋ ಎಲ್ಲಾ ಹೊಲ್ಸಿದೀವಿ. ಇಲ್ಲೇ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಜಾಸ್ತಿ ಹ್ಯಾಂಡ್ ವರ್ಕ್ ಮಾಡ್ಸಿರೋದು. ಮಿಷಿನ್ ವರ್ಕು ಮಾಡಿಸ್ತೀವಿ, ಹ್ಯಾಂಡ್ ವರ್ಕು ಮಾಡಿಸ್ತೀವಿ. ಸೊ ನೋಡಿದ್ರಲ್ಲ ಎಷ್ಟೊಂದು ಡಿಸೈನ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ ಅಂತ. ಅಂಡ್ ಅದಲ್ದೇನೆ ಇಲ್ಲಿ ಕೇವಲ ಬ್ಲೌಸ್ ಡಿಸೈನ್ ಅಷ್ಟೇ ಅಲ್ದೇನೆ, ಸೀರೆ ಕುಚ್ಚಲ್ದೇನೆ ಹುಡುಗಿರಿ ಬೇಕಾದಂತ ಕುರ್ತಾ ಆಗಿರ್ಲಿ, ಗೌನ್ ಆಗಿರ್ಲಿ, ಲೆಹಂಗಾ ಆಗಿರ್ಲಿ, ಅಥವಾ ಲಂಗ ಬ್ಲೌಸ್ ಆಗಿರ್ಲಿ, ಈ ರೀತಿ ಅನೇಕ ರೀತಿಯ ಯಾವ ಟೈಪ್ಸ್ ಎಲ್ಲ ಹುಡುಗಿ ಡ್ರೆಸ್ ಇದೆಯೋ ಎಲ್ಲಾ ತರ ಹುಡುಗಿ ಡ್ರೆಸ್ ಇಲ್ಲಿ ನಿಮ್ಗೆ ಸ್ಟಿಚ್ ಮಾಡ್ಕೊಡ್ತಾರೆ, ಡಿಸೈನ್ ಮಾಡ್ಕೊಡ್ತಾರೆ. ಅಂಡ್ ಯಾಕೆ ಈ ಪ್ಲೇಸ್ ನ ಮಿಸ್ ಮಾಡ್ಕೊಳ್ತೀರಾ? ಅದಲ್ದೇನೆ ನನ್ಗೆ ಇಲ್ಲಿ ಕಸ್ಟಮರ್ ರಿವ್ಯೂ ತಗೊಂಡಾದ್ಮೇಲೆ, ಜೊತೆಗೆ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾನ್ ನಿಮ್ಗೆ ಈ ಒಂದು ಜಾಗದ ಬಗ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಅಂಡ್ ಅದಲ್ದೇನೆ ಈ ಜಾಗಕ್ಕೆ ನೀವು ಬಂದ್ರೆ ಒಂದು ನಿಮ್ಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ, ಜೊತೆಗೆ ಡಿಸೈನ್ ನಿಮ್ಗೆ ಯಾವ್ದು ಬೇಕೋ ಅದೇ ರೀತಿ ಡಿಸೈನ್ ನ ಮಾಡ್ಕೊಡ್ತಾರೆ. ಅಂಡ್ ಯಾವುದೇ ಫಂಕ್ಷನ್ ಅಥವಾ ನಿಮ್ಮ ಸ್ವಂತ ಮದ್ವೆ ಇರ್ಲಿ, ಯಾವುದೇ ರೀತಿಯ ಫಂಕ್ಷನ್ಸ್ಗೂ ನೀವು ಈ ಜಾಗಕ್ಕೆ ಬಂದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಅಂಡ್ ಪರ್ಫೆಕ್ಟ್ ಡಿಸೈನ್ ಇರುವಂತಹ ಡ್ರೆಸ್ಸಸ್ ನ, ನಿಮ್ಮ ಒಂದು ಕನಸಿನ ಡ್ರೆಸ್ ನ ನಿಮ್ಮ ಒಂದು ಕನಸಿನ ದಿನ ಹಾಕೊಳ್ಬಹುದು. ಜೊತೆಗೆ ಕಾಲೇಜ್ ಹೋಗ್ತಿರುವಂತಹ ಹುಡುಗಿರಿಗೆ ಕುರ್ತಾ ಬೇಕಾಗುತ್ತೆ, ಸೊ ಕುರ್ತಾಸು ಸಹ ಅವ್ರ ಹತ್ರ ಸ್ಟಿಚ್ ಮಾಡ್ಕೊಡ್ತಾರೆ. ಅಂಡ್ ಅದಲ್ದೇನೆ ಮಟೀರಿಯಲ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ. ನೀವು ಹಿಂದೆ ನೋಡ್ತಾ ಇದ್ರೆ ಇದಿಷ್ಟು ಮಟೀರಿಯಲ್ಸ್ ಅವ್ರ ಹತ್ರ ಸಿಗ್ತಾ ಇರುವಂತದ್ದು. ಇದ್ರಲ್ಲೇ ಮಟೀರಿಯಲ್ಸ್ ಬೇಕು ಅಂದ್ರೆ ನೀವು ಹುಡ್ಬಿಟ್ಟು ಈ ಮಟೀರಿಯಲ್ಸ್ ಅಲ್ಲೂ ಸಹ ನೀವು ಲೆಹಂಗಾ ಅಥವಾ ಗೌನ್ಸ್ ನ ಸ್ಟಿಚ್ ಮಾಡಿಸ್ಕೋಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯ್ತು. ಅಂಡ್ ಕಸ್ಟಮರ್ ರಿವ್ಯೂ ಕೇಳಿದ್ಮೇಲೆ ಅಂತೂ ಇನ್ನೂ ಇಷ್ಟ ಆಯ್ತು. ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಂಡ್ ಮುಂದಿನ ವಿಡಿಯೋನಿಗೆ ನಿಮ್ ಮುಂದೆ ಬರೋರ್ಗು ಸ್ಟೇ ಹ್ಯಾಪಿ ಅಂತ ಹೇಳ್ತಾ, ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಅಂಡ್ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.